ಬಿಹಾರದಲ್ಲಿ ಇತ್ತೀಚೆಗಷ್ಟೇ ಎಲೆಕ್ಷನ್ ಕೂಡ ಆಯಿತು. ಅದೇ ಬಿಹಾರದಲ್ಲೊಂದು ಮನಕಲಕುವ ಘಟನೆಯೊಂದು ನಡೆದಿದೆ. ಮಗು ಕೆಂಪಾಗಿ ಹುಟ್ಟಿತ್ತೆಂದು ಪತ್ನಿಯ ಕತ್ತು ಸೀಳಿದ ಪತಿ. ಬಿಹಾರದ ಅಬಾದ್ಪುರದಲ್ಲಿ ನಡೆದಿರುವ ರಣಭೀಕರವಾದಂತಹ ಘಟನೆ. ಗಂಡ ಹೆಂಡತಿ ಕರ್ರಗಿದ್ರಂತೆ, ಅರ್ಥಾತ್ ಕಪ್ಪಗಿದ್ರು. ಕಪ್ಪಾಗಿದ್ದ ಗಂಡ, ಪತ್ನಿಯೂ ಕೂಡ ಕಪ್ಪಾಗಿದ್ದಳು. ಆದರೆ ಹುಟ್ಟಿದ ಮಗು ಕೆಂಪಾಗಿತ್ತು. ಗಂಡನಿಗೆ ಸಂದೇಹ. ಈ ಸಂದೇಹ ಅನ್ನೋ ಭೂತ ಹೋಗಿ ತಲುಪಿಸಿದ್ದು ಎಲ್ಲಿ ಅಂತ ಕೇಳಿದ್ರೆ ಹೆಂಡತಿಯ ಕುತ್ತಿಗೆಗೆ ತಲವಾರು ಹಿಡಿದು ಕತ್ತರಿಸಿ ಹಾಕಿದಾನೆ. ಮಗು ಮಾತ್ರ ಕೆಂಪಾಗಿ ಹುಟ್ಟಿದೆ ಎಂದು ಪತಿಗೆ ಸಂಶಯ ಬಂದಿದೆ. ಮಗು ಹುಟ್ಟಿದಾಗಿನಿಂದ ನಿರಂತರ ಜಗಳವಾಡುತ್ತಿದ್ದ ಪತಿ ಅದೆಷ್ಟೇ ಗಂಡನಿಗೆ ಸಮಜಾಯಿಷಿ ನೀಡಿದ್ರು ಗಂಡ ಮಾತ್ರ ಒಪ್ಪಲೇ ಇಲ್ಲ. ಮುಟ್ಟಾಳ, ನಿಂದೆ ಕಣೋ ಈ ಮಗು ಅಂತ ಹೇಳಿದ್ರು ಕೇಳಿಸಿಕೊಳ್ಳುವ ವ್ಯವಧಾನ ಆತನಿಗಿಲ್ಲ. ಕೊನೆಗೆ ಹೆಂಡತಿಯ ಕತ್ತು ಸೀಳಿ ಕೊಂದು ಹಾಕಿದಾನೆ ಪಾಪಿ. ತಾಯಿಯ ಅಂಡಾಣು, ತಂದೆಯ ಬೀಜಾಣು. ಪರಸ್ಪರ ಸಂಘರ್ಷದಿಂದ ಕೇವಲ 1 ಸ್ಪೂನ್ನಷ್ಟು ಮಾತ್ರ ನೀರು ಹಿಡಿಸುವ ಗರ್ಭ ಪಾತ್ರದಲ್ಲಿ 9 ತಿಂಗಳ ಒಳಗಾಗಿ 1 ಕೊಡಪಾನದಷ್ಟು ನೀರು ಹಿಡಿಯುವಂತಹ ಸಾಮರ್ಥ್ಯ ಹೊಂದುವ ತಾಯಿಯ ಪವಿತ್ರ ಗರ್ಭಚೀಲ. ಅದರಲ್ಲಿ ಹುಟ್ಟುವ ಮಗು ಕೆಂಪಗೋ, ನೀಲಿನೋ, ಬಿಳಿನೋ, ಕಪ್ಪುಗೋ, ಅದು ತಾಯಿಯ ಅಂಡಾಣು ಮತ್ತು ತಂದೆಯ ಬೀಜಾಣು. ಪರಸ್ಪರ ಸಂಘರ್ಷಕ್ಕೆ ತಂದೆ ತಾಯಿಯ ಪ್ರೀತಿಯ ಪ್ರತಿಫಲ ಕೊಟ್ಟುವಂತಹ ಮಗು. ಅದರ ಮೈಬಣ್ಣ ಕೆಂಪಗಾಗಿತ್ತು ಅಂತ ಹೆಂಡತಿಯ ಶೀಲದ ಮೇಲೆ ಸಂದೇಹ. ಪಾಪಿ ಕೊಂದೇ ಹಾಕಿದಾನೆ. ಹೆಂಡತಿಯ ಕತ್ತು ಸೀಳಿ ಕೊಂದು ಹಾಕದ. ಆಕೆ ಹೆತ್ತ ಕರಳು ನೋಡಿ. ಒಂದು ಹೆಣ್ಣು ಮಗುವಿಗೆ ಜನ್ಮ ಕೊಡುವಾಗ ಆ ಹೆಣ್ಣಿನ ಶರೀರದ 72 ಜೋಡಿ ಬೋನುಗಳು ಒಟ್ಟಿಗೆ ಹೆಂಗೆ ಮುರಿದು ಹೋಗುವಾಗ ವೇದನೆ ಆಗುತ್ತೋ ಅಷ್ಟು ವೇದನೆಯನ್ನು ಸಹಿಸಿಕೊಂಡು ಮಗುವಿಗೆ ಜನ್ಮ ಕೊಡ್ತಾಳೆ ತಾಯಿ. ಆ ವೇದನೆ ಸಹಿಸಿಕೊಂಡ ನಂತರವೂ ಆ ವೇದನೆ ಹಾಗೆ ಇರುತ್ತೆ. 40 ದಿವಸಗಳ ಕಾಲ ಒಂದು ಪ್ರಸವ ಆದ ನಂತರವೂ ಕೂಡ ಆ ವೇದನೆ ಶಾರೀರಿಕವಾಗಿ ಹಾಗೆ ಇರುತ್ತೆ. ಆ ಹೆಂಡತಿನ ಕೊಂದು ಹಾಕಿದಾನೀತ. ಗರ್ಭಿಣಿ ಹೆಂಗಸನ್ನು ಕಂಡು ನಾಯಿಗಳು ಕೂಡ ಒಂದು ಅನುಕಂಪವನ್ನು ತೋರಿಸುತ್ತಂತೆ. ಅಂಥದ್ರಲ್ಲಿ ಮಗುವನ್ನು ಹೊತ್ತು ಕೊಟ್ಟ ಹೆಂಡತಿಯ ಕತ್ತು ಸೀಳಿದಾನೆ. ಇದು ನಡೆದಿರೋದು ಬಿಹಾರದಲ್ಲಿ. ಸಾಕಷ್ಟು ಬಾರಿ ಸಂದೇಹಕ್ಕೆ ಪರಿಹಾರ ರೂಪದಲ್ಲಿ ಹೆಂಡತಿ ಸಮಜಾಯಿಷಿ ನೀಡಿದ್ಲು. ನಿಮ್ಮದೇ ಇದು ವೈಜ್ಞಾನಿಕ ಕಾರಣಗಳೇನೇನೋ ಇರ್ತವೆ. ಕ್ರೋಮೋಸೋನು, DNA, ಜೀನ್ಸ್ಗಳ ಒಂದು ತರಹದ ಏರಿಳಿತಗಳು. ಈ ಕಾರಣದಿಂದ ಕೆಲವೊಮ್ಮೆ ಮಗು ಕೆಂಪುಗಾಗಿ ಹುಟ್ಟಿರಲೂಬಹುದು. ಇವೆಲ್ಲವೂ ಕೂಡ ಪ್ರಕೃತಿ ದತ್ತವಾದ ವೈಜ್ಞಾನಿಕವಾದ ಬೇರೆ ಬೇರೆ ಕಾರಣಗಳಿರ್ತವೆ. ಆ ಮೂದೇವಿಗೆ ಅರ್ಥ ಆಗಬೇಕಲ್ಲ. ನಿರಕ್ಷರ ಕುಕ್ಷಿಯಾಗಿದ್ದ ಆತ, ಅರ್ಥಾತ್ ಓದು ಬರಹ ಬರದಲೇ ಇರೋನು ಅಂತ. ಹಾಗಾಗಿ ಈ ತರಹದ್ದೊಂದು ಘಟನೆಗೆ ಬಿಹಾರ ಸಾಕ್ಷಿಯಾಗಿದೆ. ಸಾಕಷ್ಟು ಬಾರಿ ಗಂಡನಿಗೆ ಸಮಜಾಯಿಷಿ ನೀಡಿದರೂ ಕೂಡ ಅದನ್ನು ಅರ್ಥ ಮಾಡಿಕೊಳ್ಳುವ ಪರಿಸ್ಥಿತಿಯಲ್ಲಿ ಗಂಡ ಇಲ್ಲ. ಗಂಡನಿಗೆ ಬೇಕಾಗಿದ್ದಿದ್ದು ಈ ಮಗುವಿನ ತಂದೆ ಯಾರು ಅನ್ನೋ ಉತ್ತರ. ಸ್ವತಃ ಆತನೇ ಅದರ ತಂದೆ ಅನ್ನೋ ಮೂಲ ಉತ್ತರವೇ ಸಿಗದೆ ಹೆಂಡತಿಯನ್ನು ಕೊಚ್ಚಿ ಕೊಂದು ಹಾಕಿದ್ದಾನೆ. ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.